ನಮಸ್ತೆ ಫ್ರೆಂಡ್ಸ್, ನನ್ನ ಹೆಸರು ಕಿರಣ್ ಅಂತ ಹೇಳಿ. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕು ಕಂಬಿಪುರ ಗ್ರಾಮ ನಮ್ಮದು. ಫ್ರೆಂಡ್ಸ್, ಬೇಸಿಕಲಿ ನಾನು ಫಾರ್ಮರು. ನಾನೊಂದು 8 ವರ್ಷದಿಂದ ಅಗ್ರಿಕಲ್ಚರ್ ಮಾಡ್ಕೊಂಬರ್ತಾಯಿದ್ದೀವಿ ನಮ್ಮ ತಂದೆ ಜೊತೆಗೆ. ಅದರಲ್ಲಿ ನಾವು ಮೇಜರಾಗಿ ಈ ಶುಂಠಿ ಕೃಷಿನ ಜಾಸ್ತಿ ಮಾಡ್ಕೊಬಂದಿದ್ದೀವಿ. ಸತತ 5-6 ವರ್ಷಗಳಿಂದ ನಾವು ಶುಂಠಿ ಕೃಷಿ ಮಾಡ್ತಾಯಿದ್ದೀವಿ. ನಮಗೆ ಅವೈಜ್ಞಾನಿಕವಾಗಿ ನಾವು ಶುಂಠಿ ಕೃಷಿನ ಮಾಡ್ಕೊಬಂದಿದ್ವಿ ಇತ್ತೀಚಿನ ಹಿಂದೆ 5 ವರ್ಷಗಳಲ್ಲಿ. ಅದಾದ ನಂತರ ನಾನು ಯಾಕೆ ಇದು ಶುಂಠಿ ಕೃಷಿಯಲ್ಲಿ ನಾವು ಇಷ್ಟೊಂದು ಲಾಸ್ ಆಗ್ತಾಯಿದ್ದೀವಿ ಅಂತ ನನಗೆ ಮನವರಿಕೆ ಆಯಿತು. ಹಾಗೂ ನಮ್ಮ ತಂದೆ ಮಾಡ್ತಾಯಿದ್ದಂತಹ ಅವೈಜ್ಞಾನಿಕವಾದಂತಹ ಪದ್ಧತಿ ಏನಿದೆ ಅದರಲ್ಲಿ ಒಂದು ಸ್ವಲ್ಪ ಬದಲಾವಣೆ ತರಬೇಕು ಅಂದ್ಕೊಂಡು ಕೃಷಿಲಿ ನಾವು ಎಲ್ಲ ಸಕ್ಸಸ್ ಆಗ್ತಾಯಿದ್ದಾರೆ, ಬಟ್ ನಾವು ಮಾತ್ರ ಅನ್ಸಕ್ಸಸ್ಫುಲ್ ಆಗ್ತಾಯಿದ್ದೀವಲ್ಲ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ನಾನು ಅತಿಯಾಗಿ ಕೃಷಿ ಬಗ್ಗೆ ತಲೆ ಕೆಡಿಸ್ಕೊಳ್ತಿರಲಿಲ್ಲ. ನಮ್ಮದು ಬೇರೆ ವರ್ಕಿತ್ತು, ಅದರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ಬಟ್ ನಮ್ಮ ಹಳ್ಳಿಲೇ ತುಂಬ ಜನ ಕೃಷಿಲಿ ತುಂಬ ಅವರವರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ತಂದ್ಕೊಂಡ್ರು. ಸುಧಾರಣೆ ಅಂತ ಹೇಳಿದ್ರೆ ಉತ್ತಮ ಮಟ್ಟದಲ್ಲಿ ಹೋದ್ಸಲ ಶುಂಠಿ ರೈಟಲ್ಲಿ ಉತ್ತಮ ಮಟ್ಟದಲ್ಲಿ ಸುಧಾರಣೆ ತಗೊಬಂದರು. ಹಾಗಾಗಿ ನಾವು ಅದರ ಹಿಂದೆನೇ ಓಡ್ತಾಯಿದ್ದೀವಿ. ಎಲ್ಲ ರೈತರು ಏನು ಮಾಡ್ತಾರೆ ಅಂತಂದರೆ, ಯಾವ ವರ್ಷ ಯಾವ ಕೃಷಿಗೆ ಯಾವ ಬೆಳೆಗೆ ಅತಿ ಹೆಚ್ಚು ರೇಟ್ ಬರುತ್ತೋ ಆ ಬೆಳೆನೇ ಎಲ್ಲ ರೈತರು ಒಂದೇ ಬೆಳೆನೇ ನೆಚ್ಕೊಂಡು ಮಾಡ್ತಾ ಹೋಗ್ತಾರೆ. ಹಾಗೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂತಂದ್ರೆ ಆರ್ಥಿಕ ಪರಿಸ್ಥಿತಿ ಆಗಿದೆ. ಇದನ್ನು ಸುಧಾರಣೆಗೆ ತರಬೇಕು ಅಂತಂದರೆ ನಾವು ಆರ್ಥಿಕ ಸದೃಢತೆಯನ್ನು ನೀಡೋಂಥ ಕೃಷಿ ಮತ್ತು ವಾಣಿಜ್ಯ ಬೆಳೆಯನ್ನೇ ನಾವು ಬೆಳಿಬೇಕು. ಹಾಗಾಗಿ ನಾವು ಈ ಬಾರಿ ಸತತ 5 ವರ್ಷಗಳಿಂದ ಏನು ಮಾಡ್ಕೊಂಬಂದಿದ್ವಿ ಶುಂಠಿ ಕೃಷಿನ, ಅದನ್ನು ಒಂದು ಮಟ್ಟಕ್ಕೆ ಮೇಲ್ದರ್ಜೆಗೆ ತಗೊಂಡೋಗ್ಬೇಕು ಅಂತ ಹೇಳಿ ಒಬ್ಬರು, ನಾನು ಗೂಗಲ್ ರೆಫರೆನ್ಸು ಮತ್ತು ಯೂಟ್ಯೂಬ್ ಸರ್ಚು ಮತ್ತು ಸೋಷಿಯಲ್ ಮೀಡಿಯಾ, ಟೋಟಲಾಗಿ ಹೇಳಬೇಕು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸರ್ಚ್ ಮಾಡುವಾಗ ನನಗೆ ಒಬ್ಬರು ಉತ್ತಮವಾದ ಮಾರ್ಗದರ್ಶಿ ಅಂತಲೇ ಹೇಳ್ಬೋದು, ಅವರ ಪರಿಚಯ ಆಯಿತು. ಹಾಗೆ ಅವರ ಮಾಹಿತಿಗಳು ಸಂಪೂರ್ಣವಾಗಿ ವೈಜ್ಞಾನಿಕವಾಗಿ ಹಾಗೂ ಉತ್ತಮ ಗುಣಮಟ್ಟವುಳ್ಳಂತಹ ಮಾಹಿತಿಯಾಗಿತ್ತು. ಹಾಗಾಗಿ ನಾನು ಅವ್ರನ್ನ ಅನುಸರಣೆ ಮಾಡ್ತಿದ್ದೀನಿ. ಈಗ ನನ್ನ ಶುಂಠಿ ಕೃಷಿಗೆ ಇವತ್ತು ಡೇಟ್ ಬಂದ್ಬಿಟ್ಟು, ಸಾರ್ವಜನಿಕರೇ, ಇವತ್ತಿನ ಡೇಟು ಆಗಸ್ಟ್ 11 ಆಗಿದೆ. ಇವತ್ತು 2024. ಇವತ್ತಿಗೆ ನನ್ನ ಶುಂಠಿಗೆ 5 ತಿಂಗಳು ತುಂಬೋದಕ್ಕೆ ನನ್ನ ಶುಂಠಿಗೆ ಮುಂದಿನ 18-19ನೇ ತಾರೀಕು ಬರಬೇಕು. ನೋಡಿ ಹೇಗಿದೆ ಅಂತ ನನ್ನ ಶುಂಠಿನ ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ನನ್ನ ಶುಂಠಿ ಹೇಗಿದೆ. ಈಗ ಎಷ್ಟೇ ನಾನು ಟ್ರೈ ಮಾಡಿದ್ರು ಈ ಲೀಫ್ ಸ್ಪಾಟ್ ಅಂತ ಹೇಳಿ, ಲೀಫ್ ಬ್ಲೈಟ್ ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ ಎಲೆ ಚುಕ್ಕಿ, ಆಡ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಬೆಂಕಿ ರೋಗ. ನೋಡ್ಕೊಳ್ಳಿ, ಬೆಂಕಿ ರೋಗ ಇದನ್ನು ಮಾತ್ರ ಕಂಟ್ರೋಲಿಗೆ ತರೋಕ್ಕಾಗ್ತಾಯಿಲ್ಲ. ಯಾರು ಏನು ಹೇಳಿದ್ದು ಎಲ್ಲ ಮಾಹಿತಿನೂ ಅನುಸರಣೆ ಮಾಡಿದ್ದೀನಿ. ಚೈನೆಬ್ ಅಂತ ಒಂದು ಎಂಥ ಕೆಮಿಕಲ್ ಬರುತ್ತೆ, ಪೌಡ್ರು, ಅದನ್ನು ಅಪ್ಲೈ ಮಾಡಿದ್ದೀನಿ. ಟ್ರೈಸೈಕ್ಲೋ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡಿದ್ದೀನಿ. ಆದರೂ ಈ ಎಲೆ ಚುಕ್ಕೆ ಮಾತ್ರ ಕಂಟ್ರೋಲ್ ಆಗಲಿಲ್ಲ.
ಅದು ಮೇಜರ್ ಆಗಿದ್ದೇ ಇರುತ್ತೆ. ಈ ಎಲೆ ಚುಕ್ಕಿ ಬೀಜದಲ್ಲೇ ಬಂದುಬಿಟ್ರೆ ಏನು ಮಾಡೋಕ್ಕಾಗದೆ, ಬೀಜ ಶುಂಠಿಲಿ ಏನೂ ಸಮಸ್ಯೆ ಆಗಲ್ಲ. ಆದರೆ ಇಳುವರಿಲಿ ಒಂದು ಸ್ವಲ್ಪ ಖಂಡಿತವಾಗಿ ಕುಂಠಿತ ಆಗೇ ಆಗುತ್ತೆ ಸ್ನೇಹಿತರೆ. ನೋಡಿ ನನ್ನ ಶುಂಠಿ ಫ್ಲ್ಯಾಟ್ ಹೀಗಿದೆ. ಒಂದು 15 ಚೀಲ ಶುಂಠಿ ಹಾಕೊಂಡಿದ್ದೀನಿ. ಈ ವರ್ಷ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ತಗೋಬೋದು ಅಂತ. ಆದರೆ ಇವತ್ತಿನ ರೈಟಲ್ಲಿ ನಾನು ಬೆಳೆದಿರೋ ಇವತ್ತಿನ ರೈಟಲ್ಲಿ ಸ್ನೇಹಿತರೆ ನಾನು ಖರ್ಚು ಮಾಡಿರೋ ದುಡ್ಡಲ್ಲಿ ಅರ್ಧ ಭಾಗ ಸಿಗುತ್ತೆ ಅನ್ನೋದು ಡೌಟ್ ಇದೆ ನನಗೆ. ಈ ಸಲ ನಾನು ಖರ್ಚು ಮಾಡಿರೋ ಮೆಥಡಲ್ಲಿ ನಾನು ಖರ್ಚು ಮಾಡಿರೋ ಅಮೌಂಟಲ್ಲಿ ಅರ್ಧ ಮೆಡಿಸನ್ನು ಸಿಗೋದಿಲ್ಲ, ಅರ್ಧ ದುಡ್ಡು ಸಿಗೋದಿಲ್ಲ ಅಂತ ಕಾಣ್ತಾ ಇದೆ. ಹಾಗೆ ನೋಡಿ ಏನಾಗ್ಬಿಟ್ಟಿದೆ ಅಂತಂದರೆ ಸ್ನೇಹಿತರೆ, ನೋಡಿ ಈ ಸ್ಪ್ರೇ ಕ್ಯಾನ್ಗಳನ್ನ ಯೂಸ್ ಮಾಡ್ದಾದ್ಮೇಲೆ ಏನಕ್ಕಪ್ಪ ತೊಳಿಬೇಕು ಅಂತಂದರೆ ನೋಡಿ, ಇದಕ್ಕೆ ಸ್ಪ್ರೇ ಕ್ಯಾನ್ಗಳನ್ನ ತೊಳೆದ್ಬಿಟ್ಟು ಯೂಸ್ ಮಾಡಬೇಕು ಅಂತ ಹೇಳೋದು. ನೋಡಿ ಫ್ರೆಂಡ್ಸ್, ನಮ್ಮ ತಂದೆ ಏನು ಮಾಡಿಬಿಟ್ಟಿದ್ದಾರೆ ಅಂತಂದರೆ, ನಾನು ಔಷಧಿ ಕಳೆನಾಶಕ ಹೊಡೆದಿದ್ದೆ, ಅದೇ ಕ್ಯಾನ್ನ ತಗೊಂಡು ಅವರು ಈ ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಬರುತ್ತೆ, COC, ಟಾಟಾ ಕಂಪ್ನಿ ಬ್ಲೈಟಾಕ್ಸ್ ಕೇಳಿರ್ಬೋದು ತಾವೆಲ್ಲ. ಬ್ಲೈಟಾಕ್ಸ್ನ ಸ್ಪ್ರೇ ಮಾಡಿಬಿಟ್ಟಿದ್ದಾರೆ. ಸ್ಪ್ರೇ ಮಾಡೋದ್ರಿಂದಾಗಿ ಅದು ಕಳೆನಾಶಕ ಜೊತೆ ಅದು ಮಿಕ್ಸ್ ಆಗಿಬಿಟ್ಟಿರೋದ್ರಿಂದ ಈ ಥರ ಗರಿ ಎಲ್ಲ ಸುಟ್ಟೋಗ್ಬಿಟ್ಟಿದೆ. ಇದೇನು ಮೇಜರಾಗಿ ಏನಾಗಲ್ಲ, ಸಮಸ್ಯೆ ಆಗಲ್ಲ. ಏನು ಅಂತಂದರೆ ಬಾಟಮಲ್ಲಿ ಸ್ವಲ್ಪ ಇದನ್ನು ಕೀಳೋರು ರೋಗ ಅಂದ್ಕೊಂಡು ಬಿಡ್ತಾರೆ. ಇದೆಲ್ಲ ಹೋಯ್ತು ಸ್ನೇಹಿತರೆ. ಹಾಗೆ ನೋಡ್ಬೋದು ತಾವು, ಬೇರೆ ಕಡೆ ಎಲ್ಲ ಚೆನ್ನಾಗಿದೆ ಶುಂಠಿ. ಅವರ ಹೆಸರು ಯಾರು ಅಂತಂದರೆ, ನಾನು ಯಾರು ಮಾರ್ಗದರ್ಶನ ತಗೊಂಡೆ ಅಂತಂದರೆ, GKVKನಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಬ್ಯಾಂಗ್ಳೂರಿನಲ್ಲಿ. ಇವರು ಆ್ಯಕ್ಚುಲಿ ಬೆಳಗಾವಿ ಮೂಲದವರು ಅಂತ ಕಾಣ್ತದೆ, ನನಗೆ ಗೊತ್ತಿಲ್ಲ ಅವರು ಸ್ವಂತ ಯಾವುದು ಅಂತ. ಹರೀಶ್ ಸರ್ದು, ಡಾಕ್ಟರ್ ಹರೀಶ್ ಅಂತ ಹೇಳಿ ಅವರು ಶುಂಠಿಯಲ್ಲಿ, ಡಾಕ್ಟರ್ ಹರೀಶ್ ಸರ್ ಅಂತ ಹೇಳಿ ಅವರು ಈ ಶುಂಠಿ ಕೃಷಿಯ ಶುಂಠಿಯ ಸ್ಪೆಷಲಿಸ್ಟ್, ಜಿಂಜರ್ ಸ್ಪೆಷಲಿಸ್ಟ್ ಅಂತಲೇ ಹೆಸರು ಮಾಡಿದ್ದಾರೆ, ಡಾಕ್ಟರ್ ಹರೀಶ್ ಸರ್ ಅಂತ. ಇನ್ನೂ ತುಂಬ ಜನಕ್ಕೆ ಈ ಶುಂಠಿ ಕೃಷಿ ಮಾಡೋರಿಗೆ ಡಾಕ್ಟರ್ ಹರೀಶ್ ಸರ್ ಅವರ ಮಾರ್ಗದರ್ಶನದ ಬಗ್ಗೆ ಮಾಹಿತಿ ಇಲ್ಲ ಅಂತಂದರೆ, ನಾನು ಈಗ ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೀನಿ. ಅದರ ಹೆಸರು ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಯಂಗ್ ಫಾರ್ಮರ್ ಕಿರಣ್ ಅಂತ ಹೇಳಿ. ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್, ಸಬ್ಸ್ಕ್ರೈಬು, ಶೇರ್, ಕಮೆಂಟ್ ಹಾಕಿ, ಮತ್ತು ನಾನು ಮಾಡೋವಂಥ ವೀಡಿಯೋಗಳನ್ನ ಸಪೋರ್ಟ್ ಮಾಡಬೇಕು. ಹಾಗೆ ನಾನು ರೈತರಲ್ಲಿ ಕೇಳ್ಕೊಳ್ಳೋದು ಏನು ಅಂತಂದರೆ, ಈ ವೈಜ್ಞಾನಿಕ ಪದ್ಧತಿಯನ್ನು ತೊಲಗಾಕಿ ವೈಜ್ಞಾನಿಕ ಪದ್ಧತಿಯಲ್ಲಿ ತಾವು ಯಾವುದೇ ಕೃಷಿಯನ್ನಾದರೂ ಹಾಗೂ ಮಣ್ಣಿನ ಫಲವತ್ತತೆ ಬಗ್ಗೆ ಮಾಹಿತಿ ತಿಳ್ಕೊಂಡು, ಮಣ್ಣಿನ ಪರೀಕ್ಷೆಯ ಬಗ್ಗೆ ಮಾಹಿತಿ ತಿಳ್ಕೊಂಡು, ಮತ್ತು ಮಣ್ಣು ಪರೀಕ್ಷೆಯ ಬಗ್ಗೆ ಇರೋಂತಹ ಉತ್ತಮವಾದ ಮಾಹಿತಿಗಳನ್ನ ಕಲೆ ಹಾಕಿ, ಮತ್ತು ನಿಮ್ಮ ಭೂಮಿಯಲ್ಲಿ ಯಾವ ಪೋಷಕಾಂಶ ಜಾಸ್ತಿ ಇದೆ, ಯಾವ ಪೋಷಕಾಂಶ ಕಮ್ಮಿ ಇದೆ, ಯಾವ ಗೊಬ್ಬರ ಅತಿಯಾಗಿದೆ, ಈ ಗೊಬ್ಬರಗಳಲ್ಲಿ ಬರೋದೇ NPK 3. ಈ NPK 3ನ ಸಮ ಪ್ರಮಾಣದಲ್ಲಿ ಮ್ಯಾನೇಜ್ಮೆಂಟ್ ಮಾಡಿದ್ರೆ ನೀವು ಯಾವುದೇ ಬೆಳೆನಾದರೂ ಸರಿ ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಇದು 100ಕ್ಕೆ 100 ಸತ್ಯ. ಇದೇ ವೈಜ್ಞಾನಿಕವಾಗಿ, ಮತ್ತು ವಿಜ್ಞಾನನೂ ಇದನ್ನೇ ಹೇಳೋದು. ನಾವು ರೈತರು ಯಶಸ್ಸು ಕಾಣಬೇಕು ಅಂತಂದರೆ ವಿಜ್ಞಾನದ ಜೊತೆಗೆ ನಮ್ಮ ಹಳೆ ಮಾದರಿಯನ್ನು ಜೊತೆಗೆ ಅನುಸರಣೆ ಮಾಡ್ಕೋಬೇಕು. ಹಾಗೆ ನಾನು ಇನ್ನೊಂದು ಏನು ಅಂತ ಹೇಳಬೇಕು ಬಯಸ್ತೀನಿ ಅಂತಂದರೆ, ಈ ಎಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೆಚ್ಚಾಗಿ ಹೇಳ್ತಾರೆ. ನಿಜವಾಗ್ಲೂ ಆರ್ಗ್ಯಾನಿಕ್ ಫಾರ್ಮಿಂಗು ನಮ್ಮ ಮುಂದಿನ ಪೀಳಿಗೆಗೆ ಅತಿ ಮುಖ್ಯವಾಗಿ ಬೇಕಾಗಿರೋವಂಥದ್ದು. ಹಾಗೆ ನಮ್ಮ ಪೀಳಿಗೆನ ನಾವು ಉಳಿಸ್ಕೋಬೇಕು ಅಂತಂದರೆ ನಾವು ಆರ್ಗ್ಯಾನಿಕ್ ಜೊತೆಗೆ ಈ ಸಮಗ್ರ ಕೃಷಿ ಪದ್ಧತಿಯನ್ನು ಅನುಸರಣೆ ಮಾಡೋದ್ರಿಂದ ನಮಗೆ ಅಧಿಕ ಇಳುವರಿ ಜೊತೆಗೆ ಅಧಿಕ ಲಾಭವೂ ಸಿಗ್ತದೆ. ಹಾಗೆ ನಾವು ಸಮಾಜಕ್ಕೆ ಒಳ್ಳೆಯ ಆಹಾರ ಪದಾರ್ಥವನ್ನು ಕೊಡ್ಬೋದು ಅಂತ ನಾನು ಇಷ್ಟು ಮಾತು ಹೇಳ್ತೀನಿ. ನೋಡಿ, ನಿಮಗೆ ಅತಿ ಹೆಚ್ಚು
ಶುಂಠಿ ಬಗ್ಗೆ ಮಾಹಿತಿ ಬೇಕಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಇನ್ನೊಂದೇನು ಅಂತಂದರೆ ನಿಮ್ಗೆ ನನಗಿಂತ ಅತಿ ಹೆಚ್ಚು ಮಾಹಿತಿಗಳು ಬೇಕು ಅಂತಂದರೆ ಡಾಕ್ಟರ್ ಹರೀಶ್ ಸರ್ರ ಯೂಟ್ಯೂಬ್ ಚಾನಲ್ ಒಂದಿದೆ, ಅದನ್ನು ಕಾಂಟ್ಯಾಕ್ಟ್ ಮಾಡಿ. ಮತ್ತು ಹಾಗೂ ಅವರು ಬರೆದಿರೋದಂತಹ ಸುಸ್ಥಿರ ಶುಂಠಿ ಕೃಷಿ ನನ್ನ ಪುಸ್ತಕ ಒಂದಿದೆ, ಅದು ನೇರವಾಗಿ ಅವ್ರ ಹತ್ರನೇ ಸಿಗ್ತದೆ. ಅವ್ರ ಕಾಂಟ್ಯಾಕ್ಟ್ ನಂಬರು, ಅವ್ರ ಯೂಟ್ಯೂಬ್ ಚಾನಲ್ಲು ಲಿಂಕು, ಹಾಗೂ ಅವ್ರು ಬರೆದಿರೋಂಥ ಪುಸ್ತಕ, ಅದ್ರ ಬಗ್ಗೆನೂ ಮಾಹಿತಿ ಕೊಡ್ತೀನಿ ಸಂಪೂರ್ಣವಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇದು ನನ್ನ ಮೊದಲನೇ ದಿನದ ಮೊದಲನೇ ವಿಡಿಯೋ. ನೋಡಿ ಫ್ರೆಂಡ್ಸ್, ನನ್ನ ಶುಂಠಿ ಹೀಗಿದೆ, ನೋಡ್ಕೊಳ್ಳಿ. ನೋಡಿ ಬನ್ನಿ ಫ್ರೆಂಡ್ಸ್, ನೋಡೋದ ಒಂದು ಬಡ್ಡೆಯಲ್ಲಿ ಎಷ್ಟು ಮರಿಕಂದುಗಳ ಸಂಖ್ಯೆ ಇದೆ ಅಂತ ಚೆಕ್ ಮಾಡೋಣ. ಒಂದೊಂದು ಬಡ್ಡೆಯಲ್ಲಿ ಹೇಗಿದೆ ಅಂತ ತುಂಬ ಚೆನ್ನಾಗಿರೋ ಕಡೆಗೆ ಹೋಗೋಣ. ಬನ್ನಿ ನೋಡಿ, ಉತ್ತಮವಾಗಿ ಬಂದಿದೆ. ಲೆಕ್ಕ ಕಣ ಒಂದು ಕಡೆ ನೋಡಿ, ಇದೊಂದು ಬಡ್ಡೆ ಚೆನ್ನಾಗಿದೆ ಅಂತ ಕಾಣಿಸ್ತಾ ಇದೆ. ಅಂದರೆ ಚೆನ್ನಾಗಿದೆ ಎಲ್ಲ, ಅಂದರೆ ವಿಡಿಯೋ ಮಾಡೋಕ್ಕೊಂದು ಖುಷಿ ಇರಬೇಕಲ್ವ ನಮಗೆ, ಅದಕ್ಕೆ ಚೆನ್ನಾಗಿ ಒಂದು ಅಂದಾಜಿನ ಬಡ್ಡೆ ಇಷ್ಟು ಗ್ರಾಮದ್ದು ಅಂತ ಇರುತ್ತಲ್ಲ ಅಂಥ ಬಡ್ಡೆಗಳನ್ನ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದೊಂದು 100-120 ಗ್ರಾಮ್ ಶುಂಠಿ ಗೆಂಡೆ ಹಾಕಿದ್ದೀವಿ ಅಂತ ಕಾಣ್ತದೆ. ಇದಕ್ಕೆ ನೋಡಿ, ಕಾಣ್ತಿದೆಯಾ ಫ್ರೆಂಡ್ಸ್, ಎಲ್ಲ ಹೂ ಬಂದಿದೆಯಾ? ಸಪ್ರೇಟ್ ತೋರಿಸ್ಬಿಡ್ತೀನಿ ಕೆಳಗಡೆ ಹಿಡಿದು. ನೋಡಿ ಫ್ರೆಂಡ್ಸ್, ಮರಿಕಂದುಗಳ ಸಂಖ್ಯೆ ಹೇಗಿದೆ, ಪೂರಕ್ಕೆ ಆಗ್ತಿಲ್ಲ ಫ್ರೆಂಡ್ಸ್. ನೋಡಿ, ಅಂದಾಜು ಎಲ್ಲದರಲ್ಲಿ ಒಂದು 15, 20, 25, 30, 40 ಗಂಟನೂ ಇದೆ ಫ್ರೆಂಡ್ಸ್. ಸುಳ್ಳೇನು ಕೇಳಲಿ, 40 ಗಂಟನೂ ಇದೆ ಫ್ರೆಂಡ್ಸ್. ನಾನು ಏನು ಮಾಡಿದ್ದೀನಿ ಅಂತ ಅಂದರೆ ಅವ್ರ ಮಾಹಿತಿಲಿ ಸ್ಟಾರ್ಟಿಂಗಿಂದ ಅನುಸರಣೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಇದು ನಾನು ಸ್ವಲ್ಪ ಪ್ರಮಾಣದಲ್ಲಿ ಅನುಸರಣೆ ಮಾಡಿರೋದಕ್ಕೆ ಈ ರಿಸಲ್ಟ್ ಬಂದಿದೆ ಫ್ರೆಂಡ್ಸ್. ಸ್ವಲ್ಪ ಪ್ರಮಾಣದಲ್ಲಿ ಅನುಸರಣೆ ಮಾಡಿರೋದಕ್ಕೆ ಈ ರಿಸಲ್ಟ್ ಬಂದಿದೆ. ಇದು ನಂದು 5ನೇ ವರ್ಷದ್ದು ಶುಂಠಿ ಬೆಳೆ. ಮುಂದಿನ ಸಲ 6ನೇ ವರ್ಷದ ಶುಂಠಿ ಬೆಳೆ ಮಾಡ್ತಿದ್ದೀನಿ. A to Z ಇನ್ಫಾರ್ಮೇಷನ್ ಫ್ರೆಂಡ್ಸ್, ಬಾಟಮಿಂದ ಟಾಪ್ ತನಕ ಶುಂಠಿಲಿ ಯಾರೇ ಹೊಸ ಯುವ ಕೃಷಿಕ ಬಂದ್ರೂ, ತನ್ನ ತಂದೆ ತಾಯಿ ಯಾರ ಮಾರ್ಗದರ್ಶನ ಇಲ್ಲದೆ ಹೋದ್ರೂ, ಬರೀ ಒಂದು ಯೂಟ್ಯೂಬ್ ಚಾನಲ್, ಯೂಟ್ಯೂಬಲ್ಲಿ ಬರೀ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಅವನು ಎಲ್ಲ ಥರ ಸದೃಢಾಗಬೇಕು. ಕೃಷಿಕನೂ ಯಾವುದೇ ಥರ ಈ ಕೃಷಿನ ನಂಬ್ಕೊ ಬಂದಂತಹ ಯುವ ರೈತರು ಅಂತ ನಮ್ಮಂಥ ಈ ಎಜುಕೇಷನಲ್ಲಿ ಫ್ಲಾಪ್ ಆದವ್ರು ಯಾರೆಲ್ಲ ಇದ್ದಾರೆ, ಯಾರೆಲ್ಲ ಹಳ್ಳಿಗೆ ಬಂದು ಕೃಷಿ ಮಾಡ್ತಾಯಿದ್ದಾರೆ, ಅವ್ರಿಗೆಲ್ಲ ಒಳ್ಳೆಯದಾಗಲಿ. ಹಾಗೂ ನಂತರ ನೋಡಿ, ಶುಂಠಿ ಬೆಳೆದು ಆರ್ಥಿಕವಾಗಿ ಸದೃಢ ಆಗಿ ಶುಂಠಿ ಕೃಷಿ ನಾವೇನು ಮಾಡಬೇಕು ಅಂತಂದರೆ ಫ್ರೆಂಡ್ಸ್, ನಮ್ಮ ಭಾರತ ದೇಶಕ್ಕೆ ನಾನೊಂದು ಚಿಕ್ಕ ಮಾಹಿತಿ ಕೊಡ್ತೀನಿ ನೋಡಿ. ಇದು ನನ್ನ ತಲೆಯಲ್ಲಿರೋಂಥದ್ದು, ಇದನ್ನು ನಾನು ಮುಂದಕ್ಕೆ ಮಾಡ್ತೀನಿ. ಇದನ್ನು ವೀಡಿಯೋ ಮಾಡ್ಕೊತಾಯಿದ್ದೀನಿ ಇವತ್ತು. ಇದು ಆಗಸ್ಟ್ 11ನೇ ತಾರೀಕು. ಮುಂದಿನ 10 ವರ್ಷ ಬಿಟ್ಕೊಂಡು ನಾನು ನಮ್ಮ ಜಾಗದಲ್ಲೇ ನಾನು ವಾಣಿಜ್ಯ ಬೆಳೆಯಾದಂತಹ ಕರಿಮೆಣಸಿನ ಬಗ್ಗೆ, ಅಂದರೆ ದಿ ಒನ್ ಆ್ಯಂಡ್ ಓನ್ಲಿ ಬ್ಲ್ಯಾಕ್ ಗೋಲ್ಡ್ ಮತ್ತು ಗ್ರೀನ್ ಗೋಲ್ಡ್, ಏಲಕ್ಕಿ ಮತ್ತು ಕರಿಮೆಣಸು, ಇವೆರಡು ಬೆಳೆಗಳನ್ನ ಮಾಡಿ, ಅದು ನಂದು ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ಕಂಬಿಪುರ ಗ್ರಾಮದಲ್ಲಿ ನನ್ನ ಜಮೀನು ಬರೋಂಥದ್ದು. ನಮ್ಮದು ಕೊಡಗು, ಮೈಸೂರು, ಹಾಸನ 3 ಡಿಸ್ಟಿಕ್ ಬಾರ್ಡ್ರು. ಇದು ವೆದರ್ ಮಾತ್ರ ನಮ್ಮದು ಯಾವಾಗಲೂ ಅಂದಾಜು ಬೇಸಿಗೆಯಲ್ಲಾದರೆ ಒಂದು 30-35 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶಕ್ಕೆ ಹೋಗುತ್ತೆ. ಮಳೆಗಾಲದಲ್ಲಿ ಮಾತ್ರ 16 ಇಂಚು, 17 ಇಂಚು, 20 ಇಂಚು, 30 ಇಂಚು, 40 ಇಂಚು ಗಂಟನೂ ಮಳೆ ಬೀಳುತ್ತೆ. ಮಳೆ ಮಾತ್ರ ತುಂಬ ಇರುತ್ತೆ ನಮ್ಮ ಕಡೆ. ಸೇಮ್ ಕೊಡಗು ವಾತಾವರಣ ನಮ್ಮಲ್ಲಿದೆ. ಹಾಗಾಗಿ ನಾವು ಕರಿಮೆಣಸು, ಏಲಕ್ಕಿ, ಕಾಫಿ, ಅಡಿಕೆ, ತೆಂಗು, ಬಾಳೆ ಇಂಥ ವಾಣಿಜ್ಯ ಬೆಳೆಗಳು, ಶುಂಠಿ ಎಲ್ಲನೂ ಮಾಡ್ಬೋದು. ನಮ್ಮ ವೆದರು ತುಂಬ ಅನುಕೂಲವಾಗಿದೆ. ನೆಕ್ಸ್ಟು 10 ವರ್ಷದಲ್ಲಿ ನಾನು ಸಿಲ್ವರ್ ಮರಕ್ಕೆ ಕರಿಮೆಣಸನ್ನ ಬೆಳೆದು ಒಂದು ಬಳ್ಳಿಲಿ ಡ್ರೈ
ಎಷ್ಟು ತೂಕವಾದಂತಹ ಕರಿಮೆಣಸನ್ನ ಬೆಳೆಯುವುದು ಅಂತ ನಾನು ನಮ್ಮ ಭೂಮಿಲಿ ನಾನು ಸರ್ವೆ ಮಾಡಿ ನಿಮಗೆ ಪ್ರತಿಯೊಂದು ಮಾಹಿತಿನೂ ನಾನು ನಿಮ್ಗೆ ಕೊಡ್ತೀನಿ. ಇಷ್ಟನ್ನು ಹೇಳ್ತೀನಿ ಫ್ರೆಂಡ್ಸ್. ನೋಡಿ, ಶುಂಠಿ ಬಗ್ಗೆ ಅತಿ ಹೆಚ್ಚು ಮಾಹಿತಿ ಬೇಕಾದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಸಪೋರ್ಟ್. ನೋಡಿ ಎಂತೆಂಥ ಫ್ರೆಂಡ್ಸ್ ಏನು ಗೊತ್ತಾ, ಎಂತೆಂಥ ಹುಡುಗಿರೋ ಈ ಬಟ್ಟೆ ಬಿಚ್ಕೊಂಡು ಮಾನ ಮರ್ಯಾದೆ ಇಲ್ಲದೆ ಇದ್ದಂಗೆ ಬಡೆತವ್ರಂಗೆ ಅಲ್ಲಿ ಇಲ್ಲಿ ಕುಣ್ಕೊಂಡು ಅಂದೇ ವೀಡಿಯೋಗಳನ್ನೆಲ್ಲ ಶೇರ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀರಿ ಫ್ರೆಂಡ್ಸ್. ನಮ್ಮಂಥ ಯುವ ರೈತರು ಕಷ್ಟಪಟ್ಟು ಇಡೀ ಭಾರತ ದೇಶಕ್ಕೆ ಅನ್ನ ಹಾಕ್ತಿದ್ದೀವಿ. ಈ ವಾಣಿಜ್ಯ ಬೆಳೆಯಲ್ಲಿ ಮಿನಿಮಮ್ಮು ನಾವು ತಿನ್ನೋಂಥದ್ದು, ನಾನು ಬೆಳೆದಿರೋಂಥ ವಾಣಿಜ್ಯ ಬೆಳೆಯಲ್ಲಿ ತಿನ್ನೋಂಥದ್ದು ನಾವು 5ರಿಂದ 10 ಒಂದು ಅರ್ಧ kg 1 kg ಮ್ಯಾಕ್ಸಿಮಮ್ ಫ್ರೆಂಡ್ಸ್. ಇಡೀ ಒಂದು ವರ್ಷ ನನ್ನ ಒಂದು ವರ್ಷ ಪೂರ್ತಿ ನಾನು ಯೂಸ್ ಮಾಡಿದ್ರು 1 kg ಮ್ಯಾಕ್ಸಿಮಮ್ ಶುಂಠಿ ಯೂಸ್ ಮಾಡ್ತೀವಿ ಫ್ರೆಂಡ್ಸ್, ನಮ್ಮ ಮನೆಗೆ ಅಂತ ಆಯಿತಾ. ಹಾಗಾಗಿ ನಾವು ಬೆಳೆದಿದ್ದನ್ನೆಲ್ಲ ನಾವೇ ತಿನ್ನಲ್ಲ, ಇಡೀ ದೇಶಕ್ಕೆ ಹಂಚುತ್ತೀವಿ. ಬೇರೆ ದೇಶಗಳಲ್ಲಿ ರೈತರ ಅಭಿವೃದ್ಧಿಗೆ ಇರುವಂಥ ರಾಜಕಾರಣಿಗಳು ತುಂಬ ಕೆಲಸ ಮಾಡ್ತಾವ್ರೆ. ಆದರೆ ನಮ್ಮ ದೇಶದ ರಾಜಕಾರಣಿಗಳು ರೈತರ ಹೆಸರು ಹೇಳ್ಕೊಂಡು ಅವ್ರ ಕಪ್ಪು ಹಣನ ಕನ್ವರ್ಟ್ ಮಾಡ್ಕೊತಾ ಇದ್ದಾರೆ. ಇದೇ ಫ್ರೆಂಡ್ಸ್ ನಮ್ಮ ದೇಶಕ್ಕೂ ಬೇರೆ ದೇಶಕ್ಕೂ ಇರೋ ವ್ಯತ್ಯಾಸ. ಇಷ್ಟು ಹೇಳ್ತೀನಿ. ಇನ್ನೂ ನಿಮಗೆ ಬುದ್ಧಿ ಬಂದಿಲ್ಲ ಅಂತಂದರೆ, ಇನ್ನೂ ನಿಮಗೆ ನನ್ನ ಮಾಹಿತಿಲಿ ಯಾವುದೇ ಒಳ್ಳೆಯ ಅಂಶ ಇಲ್ಲ ಅಂತಂದರೆ, ಡಾಕ್ಟರ್ ಬ್ರೋ ಅವರು ಕನ್ನಡ ಯೂಟ್ಯೂಬ್ ಚಾನಲ್ ಡಾಕ್ಟರ್ ಬ್ರೋ ಒಬ್ಬರು ಇದ್ದಾರೆ, ತಮಗೆಲ್ಲ ಪರಿಚಯನೇ ಇದೆ. ಅವರು ಮಾಡಿರೋವಂಥ ವೀಡಿಯೋದಲ್ಲಿ ಚೀನಾ ದೇಶಕ್ಕೆ ಹೋಗ್ತಾರೆ. ಚೀನಾ ದೇಶದಲ್ಲಿ ಅಭಿವೃದ್ಧಿ ಪಥ ಹೇಗಿದೆ, ನಮ್ಮ ದೇಶದ ಅಭಿವೃದ್ಧಿ ಪಥ ಹೇಗಿದೆ, ನಮಗೂ ಅವ್ರಿಗೂ ಎಷ್ಟೆಷ್ಟು ವ್ಯತ್ಯಾಸ ಇದೆ. ಆದರೆ ಭಾರತ ಏನು ಅಂದ್ಕೊಂಡಿದೆ, ಚೀನಾ ದೇಶನ ನಾವು ಹೊಡೆದು ಉರುಳು ಸಾಕ್ತೀವಿ ಅಂತ ಅಂದ್ಕೊಬಿಟ್ಟಿದೆ. ಸ್ವಾಮಿ, ನಮ್ಮ ಸೈನಿಕರು ನೀವು ಯಾವುದೇ ಉಪಕರಣ ಇಲ್ಲದೆ ಹೋದ್ರೂ ಅವರು ಕೊಡದೆ ಹೋಗಿರೋ ಟೈಮಲ್ಲಿ ಕಾರ್ಗಿಲ್ ಯುದ್ಧನೇ ಗೆದ್ಕೊಂಬಂದಿದ್ದಾರೆ ಸ್ವಾಮಿ. ಅದು ನೀವು ಕೊಡೋ ಉಪಕರಣದಲ್ಲ ಇರೋದು ಸ್ವಾಮಿ, ನಮ್ಮ ಸೈನಿಕರ ತಾಕತ್ತು, ಗುಂಡ್ಗೆಲಿರೋಂಥ ತಾಕತ್ತು ಮತ್ತು ಬುದ್ಧಿ, ಮೆದುಳಲ್ಲಿರೋಂಥ ದೇಶಭಕ್ತಿ ಇದೆಯಲ್ಲ, ಅದರಿಂದ ಅವರು ಗೆದ್ಕೊಂಬತ್ತಿರೋದು ಸ್ವಾಮಿ. ನೀವು ಕೊಡ್ತಿರೋಂಥ ಉಪಕರಣಗಳಿಂದಲ್ಲ ಸ್ವಾಮಿ. ಇದನ್ನು ನಾನು ಹೇಳಲಿಕ್ಕೆ ಇಷ್ಟಪಡಿಸ್ತೀನಿ. ಇಷ್ಟನ್ನು ಮಾತ್ರ ಹೇಳ್ತೀವಿ. ಒಂದು ದೇಶ ಅಭಿವೃದ್ಧಿ ಪಥಕ್ಕೆ ಹೋಗ್ಬೇಕು ಅಂತಂದರೆ ಒಂದು ರೈತ ಚೆನ್ನಾಗಿರ್ಬೇಕು, ಇನ್ನೊಂದು ಸೈನಿಕ ಚೆನ್ನಾಗಿರ್ಬೇಕು. ರೈತ ಮತ್ತು ಯೋಧ ಇಬ್ಬರು ಯಾವಾಗ ಚೆನ್ನಾಗಿರ್ತಾರೋ ಆವಾಗ ದೇಶ ಸದೃಢವಾಗಿರುತ್ತೆ. ದೇಶದ ಅಭಿವೃದ್ಧಿ ಪಥ ಮೇಲುಗೈಯಲ್ಲಿ ಸಾಧಿಸ್ತಾ ಇರ್ತದೆ. ನೋಡಿ ಫ್ರೆಂಡ್ಸ್, ನನ್ನ ತಮ್ಮ ಒಬ್ಬ ಇದ್ದಾನೆ, ಇವನೇ ನಮ್ಮ ಶುಂಠಿ ಹೊಲದ ಮಾಲೀಕ. ಇವನೊಬ್ಬನ ನಿಲ್ಲಿಸ್ಬಿಟ್ರೆ ನಾವು ಇಡೀ ನಮ್ಮ ಶುಂಠಿ ಫ್ಲ್ಯಾಟ್ನ ಕವರ್ ಮಾಡಿಬಿಡ್ತೇನೆ ಫ್ರೆಂಡ್ಸ್. ಸಾರಿ ಫ್ರೆಂಡ್ಸ್, ತಮಾಷೆ ಮಾಡಿದೆ. ಓಕೆ ಫ್ರೆಂಡ್ಸ್, ಆಯಿತು, ಸಿಗಲ್ಲ. ಈಗ ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್, ನಮ್ಮದು 5 ತಿಂಗಳಾಗಿದೆ ಶುಂಠಿಗೆ. ನೋಡಿ, ನೆಕ್ಸ್ಟು ನಾನು ಲಾಸ್ಟು ಈ ಕೊಳೆ ರೋಗ ಮತ್ತು ಲಾಸ್ಟ್ ಒಂದು ಈ ಐರನ್ ಡಿಫಿಷಿಯನ್ಸಿ ಇದೆ, ಮತ್ತು ಈ ಎಲೆ ಚುಕ್ಕಿ ಅಂದರೆ ಲೀಫ್ ಸ್ಪಾಟು, ಏನು ಲೀಫ್ ಬ್ಲೈಟ್ ಅಂತ ಏನು ಕರೀತಾರೆ, ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ 3 ಮೆಡಿಷನ್ ಸೇರಿಸಿ ಲಾಸ್ಟ್ ಫೈನಲ್ ಸ್ಟೇಜ್ 5ನೇ ತಿಂಗಳದ್ದು ಒಂದು ಸ್ಪ್ರೇ ಮಾಡ್ತಿದ್ದೀನಿ. ಅದ್ರ ಬಗ್ಗೆ ನಾನು ತಮಗೆ ಮಾಹಿತಿ ಕೊಡ್ತೀನಿ. ಹಾಗೆ ನನ್ನ ಹಿಂದಿನ ಹಳೆಯ ಸ್ಪ್ರೇಗಳ ಬಗ್ಗೆ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ಹಾಗೆ ನಾನು ಏನೇನು ಹೊಡೆದಿದ್ದೆ ಅಂತ ಫೋಟೋಗಳನ್ನ ತಗೊಂಡಿದ್ದೀನಿ, ಯಾವ್ಯಾವ ತಿಂಗಳಲ್ಲಿ ಅಂತ ತಗೊಂಡಿದ್ದೀನಿ, ಅದನ್ನು ಬರೀ ಫೋಟೋ ಕಾಪಿಲಿ ಒಂದೊಂದು ಫೋಟೋದು ವಿಡಿಯೋ ಇಂತಿಂಥ ತಿಂಗಳಲ್ಲಿ ಅಂತ ಹಾಕ್ತೀನಿ, ನೋಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಇನ್ನೊಂದು ಏನು ಅಂತ ಅಂದರೆ, ನಮ್ಮ ರೈತರೆಲ್ಲ ಏನು ಮಾಡ್ತಾರೆ ಅಂತಂದರೆ, ಇದೊಂದು ಮಾಹಿತಿ ಕೊಡಲೇಬೇಕು ಸ್ವಾಮಿ. ನೀವು ಆಗ್ರೋ ಸೆಂಟ್ರಿಗೆ ಹೋಗಿ ಶುಂಠಿಗೆ ಔಷಧಿ ಕೊಡುವಂತ ಕೇಳ್ತೀರಲ್ಲ ಸ್ವಾಮಿ, ಅವನು ಏನು ಓದವನೇ ಅಂತ ಕೇಳಬೇಕಲ್ವ ಸ್ವಾಮಿ ನೀವು, ಅವ್ನು ಟ್ರೈನಿಂಗ್ ಮಾಡೋಣ ಅಂತ ಕೇಳಬೇಕಲ್ವ ಸ್ವಾಮಿ ನೀವು, ಅವ್ನು ಯಾವ್ದು ಕೊಡ್ತಾವನೇ ಔಷಧಿ ಅಂತ ನೋಡಬೇಕಲ್ವ ಸ್ವಾಮಿ ನೀವು. ಅದನ್ನೆಲ್ಲ ಬಿಟ್ಟು ಸ್ವಾಮಿ, ಅವ್ನು ಕೊಟ್ಟ ನೀವು ಇಸ್ಕೊಬಂದ್ರಿ ಒಂದು ಡ್ರಮ್ಗೆ ಮಿನಿಮಮ್ 2,500 3,000 ಮಾಡ್ತಾವ್ರಲ್ಲ ಸ್ವಾಮಿ. ಆಗದೇ ಒಂದು ಡ್ರಮ್ಗೆ 1,500ದಿಂದ 1,000-2,000 ರೂಪಾಯಿ ಖರ್ಚಾಗ್ಬೋದು ಸ್ವಾಮಿ ಮ್ಯಾಕ್ಸಿಮಮ್ಮು. ನಾವು ಒಳ್ಳೊಳ್ಳೆ ಕಂಪ್ನಿ ಮೆಡಿಸಿನ್ನ ತಗೊಬಂದು ಹೊಡಿತೀವಿ ಅಂತ ಅಂದ್ರೂ ಸ್ವಾಮಿ
ಟಾಟಾ ಕಂಪ್ನಿ ಮೆಡಿಸಿನ್ ತಗೊಬಂದು ಹೊಡಿತೀವಿ ಅಂದರೆ ಒಂದು ಬ್ಯಾರಲ್ಗೆ 2,000 ರೂಪಾಯಿ ಖರ್ಚಾಯ್ತದೆ ಸ್ವಾಮಿ. ಏನು ಅಂತಂದರೆ ರೈತರು ಮಾಡ್ತಿರೋ ತಪ್ಪು ಏನು ಅಂತಂತಂದರೆ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳನ್ನ ಅವರು ಎಕ್ಸ್ಟ್ರಾ ಕೊಡ್ತಾರೆ ಸ್ವಾಮಿ, ಆಯಿತಾ. ಅದು ಹೆವಿ ಕಾಸ್ಟ್ಲಿ ಇರ್ತದೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳಿ ಎಲ್ಲ. ಅದರಲ್ಲಿ ಮೆಗ್ನೀಷಿಯಮ್ ಇರ್ಬೋದು, ಫೆರಸ್ ಇರ್ಬೋದು, ಐರನ್ ಕಂಟೆಂಟ್ ಇರ್ಬೋದು, ಎಲ್ಲ ಮಿಕ್ಸಲ್ಲಿ ಕೊಡ್ತಾರೆ ಸ್ವಾಮಿ. ಅದನ್ನು ಎಲ್ಲ ಬ್ಯಾರಲ್ಗೂ ಹಾಕೊಂಡು ಹೊಡೀರಿ ಅಂತ ಕೊಡ್ತಾರೆ ಸ್ವಾಮಿ. ಅದನ್ನು ಮಾಡಬೇಕಾದ ಅವಶ್ಯಕತೆ ಇಲ್ಲ ಸ್ವಾಮಿ. ಸ್ವಾಮಿ ನಿಮ್ಮ ಗಿಡಗಳೇ ಹೇಳ್ತಾ ಇರುತ್ತೆ ಸ್ವಾಮಿ, ಗುರು ನನಗೆ ಈ ಥರ ಸಮಸ್ಯೆ ಇದೆ, ನೀನೇ ನೋಡ್ಕೊಂಡು ನೀನೇ ತಗೊಬಂದು ಹೊಡಿ ಗುರು ಅಂತ. ನೋಡಿ ಸ್ವಾಮಿ, ಈ ಗಿಡ ಏನಂತ ಹೇಳ್ತಾಯಿದೆ ನೋಡಿ ಅಂತಂದರೆ, ನಿಮಗೆ ಈ ಗಿಡ ಏನಂತ ಹೇಳ್ತಾಯಿದೆ ಅಂತಂದರೆ ನೋಡಿ ಈ ಎಲೆಲ್ಲ ಹೇಳ್ತಾಯಿದೆ ಏನಾಗಿದೆ ನನಗೆ, ಏನಾಗಿಲ್ಲ ನನಗೆ, ಏನು ಬೇಕು, ನನಗೇನು ಕೊರತೆ ಇದೆ ಅಂತ ಈ ಗಿಡ ತನ್ನ ಎಲೆಗಳಲ್ಲೇ ಹೇಳ್ತಾ ಇದೆ. ಹೇಗೆ ಹೇಳ್ತಾ ಇದೆ ನೋಡಿ, ಇದು ಈ ಚುಕ್ಕಿ ಬಂದಿರೋದು, ಈ ವೈಟ್ ಚುಕ್ಕಿ ಈ ವೈಟ್ ತೂತ ಕಾಣ್ತಿರೋದು, ವೈಟ್ ಕಲರ್ ಕಾಣ್ತಿದೆಯಲ್ಲ ಎಲೆಲಿ, ಅದೇನು ಅಂತಂದರೆ ಹುಳ ತಿಂದಿರೋದು ಸ್ವಾಮಿ. ಅದೇ ಇದು ಏನಾಗಿದೆ ಇಲ್ಲಿ ಎಲ್ಲೋ ಇಷ್ಟು ಸುಟ್ಟಂಗಾಗಿದೆಯಲ್ಲ, ಇದೇನು ಅಂತಂದರೆ ಇದು ಲೀಫ್ ಬ್ಲೈಟ್ ಸ್ವಾಮಿ ಅಂತಂದರೆ ಈ ಬೆಂಕಿ ರೋಗ ಆಡ ಭಾಷೆಯಲ್ಲಿ. ಅದು ವೈಜ್ಞಾನಿಕವಾಗಿ ಹೇಳ್ಬೇಕು ಅಂತಂದರೆ ವಿಜ್ಞಾನಿಗಳ ಪ್ರಕಾರ ಹೇಳ್ಬೇಕು ಅಂತಂದರೆ ಈ ಎಲೆ ಚುಕ್ಕಿ ಸ್ವಾಮಿ. ಈ ಯಾವುದು ಇದು ಏನಾಗಿದೆ ಅಂತ ತಿಳ್ಕೊಂಡ್ರೆ ಸ್ವಾಮಿ, ಯಾವ ರೋಗಕ್ಕೆ ಯಾವ ಔಷಧಿ ಅಂತ ನಾವು ತಿಳ್ಕೊಬಿಟ್ರೆ ಸ್ವಾಮಿ, ಈ ಕೃಷಿಲಿ ಇನ್ನೊಂದು ಯಾವುದೇ ಕೃಷಿಗಿಂತ ಬೇರೆ ಯಾವುದೇ ಎಂಥ ಕೆಲಸ ಕೊಟ್ಟರು ಬೇಡ ಸ್ವಾಮಿ. ನೀನೇ ರೈತ, ನೀನೇ ಮಾಲೀಕ, ನೀನೇ ಮಾಲೀಕ, ನೀನೇ ಕೆಲಸಗಾರ. ಇಷ್ಟನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೂ ಇನ್ನೊಂದೇನು ಹೇಳಬೇಕು ಅಂತಂದರೆ, ನಾನು ಈ ಸಲ ಡಾಕ್ಟರ್ ಹರೀಶ್ ಸರ್ ಅವರ ನೇತೃತ್ವದಲ್ಲಿ ಶುಂಠಿನ ಈ ಥರ ಬೆಳೆದಿದ್ದೀನಿ. ಅವರ ಮಾಹಿತಿ ತುಂಬ ಉಪಯುಕ್ತವಾಗಿದೆ. ಹಾಗೂ ನಾನು ರೈತರಿಗೆ ಇನ್ನೊಂದು ಮಾತು ಏನು ಅಂತ ಹೇಳ್ತೀನಿ ಅಂತಂದರೆ, ಅವ್ರ ನಂಬರು, ಅವ್ರ ಕಾಂಟ್ಯಾಕ್ಟ್ಸು, ಅವ್ರ ಯೂಟ್ಯೂಬ್ ಚಾನಲ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಹಾಗೂ ಅವ್ರ ನಂಬರ್ ಸಿಕ್ಬಿಟ್ಟೈತೆ ಅಂತ ತಾವು ಏನು ಮಾಡಬಾರ್ದು ಅಂತಂದರೆ, ಅವ್ರಿಗೆ ಇಷ್ಟ ಬಂದಂಗೆ ಫೋನ್ ಮಾಡೋಕ್ಕೆ ಹೋಗ್ತೀವಿ. ಮತ್ತು ಒಂದು ಏನು ಅವ್ರ ಹತ್ರ ಮಾಹಿತಿ ತಿಳ್ಕೊಬೇಕು ಅಂತಂದರೆ ಸ್ವಾಮಿ, ಅವರು ಇಡೀ ಆಲ್ ಓವರ್ ಕರ್ನಾಟಕ ಮತ್ತು ಫಾರಿನ್ ಕಂಟ್ರೀಸಿಂದನೂ ಅವ್ರಿಗೆ ರೋಮಿಂಗ್ ಕಾಲ್ಗಳು ಬರುತ್ತೆ. ಅಷ್ಟು ಬ್ಯುಸಿ ಪರ್ಸನ್ ಅವರು. ಯಾಕೆ ಅಂತಂದರೆ ಅವರಲ್ಲಿ ಅಷ್ಟು ಅಗಾಧವಾದಂಥ ಮಾಹಿತಿ ಇದೆ ಯಾವುದ್ರ ಬಗ್ಗೆ, ಕೃಷಿ ಬಗ್ಗೆ. ಹಾಗಾಗಿ ಅವ್ರನ್ನ ಸಂಪರ್ಕ ಮಾಡಲಿಕ್ಕೆ ಎಷ್ಟೋ ಸಾವಿರ ರೈತರುಗಳು ವೆಯ್ಟಿಂಗಲ್ಲಿರ್ತಾರೆ. ತಾವು ಸ್ವಲ್ಪ ಕಾದು ತಮ್ಮ ತಾಳ್ಮೆಯನ್ನು ಮನಸ್ಸಲ್ಲಿ ಇಟ್ಕೊಂಡು ನೀಟಾಗಿ ಅವರು ಫೋನ್ ಮಾಡೋದಕ್ಕಿಂತ ಮುಂಚೆ ಅವ್ರಿಗೆ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಮಾಡಿ, ವಾಟ್ಸಪ್ಪಲ್ಲಿ ಮೆಸೇಜ್ಗೆ ರಿಪ್ಲೈ ಬಂದಾದಮೇಲೆ ನೀವು ಅವ್ರಿಗೆ ಕಾಲ್ ಮಾಡ್ಬೋದಾ ತಾವು ಅಂತ ಕೇಳಿ ಅವ್ರಿಗೆ ಕಾಲ್ ಮಾಡಿ. ಆವಾಗ ತಮಗೆ ಸಂಪೂರ್ಣ ಮಾಹಿತಿ ನಿಜವಾಗ್ಲೂ ಸಿಗ್ತದೆ. ನೀವು ಬೇರೆ ತಪ್ಪುಗಳನ್ನ ಮಾಡೋಕ್ಕೆ ಹೋಗ್ಬಿಡಿ. ತುಂಬ ಉತ್ತಮವಾದ, ಇಡೀ ಯಾರು ಮಾಡಿ ಇಲ್ಲದೆ ಇರೋಂಥ ಕೆಲಸನ ಡಾಕ್ಟರ್ ಹರೀಶ್ ಸರ್ ಅವರು ಪುಸ್ತಕ ರೂಪದಲ್ಲಿ, ಅವರ ಎಲ್ಲ ಅಗಾಧವಾದ ಜ್ಞಾನ ಭಂಡಾರವನ್ನು ಪುಸ್ತಕದ ರೂಪದಲ್ಲಿ, ತಮ್ಮ ಬರವಣಿಗೆ ರೂಪದಲ್ಲಿ ಹಲವಾರು ಕರ್ನಾಟಕದ ರೈತರಿಗೆ, ಯಾರೆಲ್ಲ ಶುಂಠಿ ಕೃಷಿಕರಿದ್ದಾರೆ ಅವ್ರಿಗೆಲ್ಲ ಹಂಚಿದ್ದಾರೆ. ತುಂಬ ಒಳ್ಳೆ ಮಾಹಿತಿ ಇದೆ. ದಯವಿಟ್ಟು ಆ ಪುಸ್ತಕನ ಓದಿ. ಕೃಷಿಕರು ಓದಬೇಕು. ಕೃಷಿಕರು ವೈಜ್ಞಾನಿಕವಾಗಿ ವಿಜ್ಞಾನವನ್ನು ತಿಳ್ಕೋಬೇಕು. ಯಾವುದನ್ನು ಮಾಡಿದ್ರೆ ಏನಾಗುತ್ತೆ, ಯಾವುದು ಹಾಕಿದ್ರೆ ಇದಾಕಿದ್ರೆ ಅದಾಗತ್ತಾ ಎಲ್ಲ ನೋಡಿ ಅನುಭವ ಪಡ್ಕೋಬೇಕು ಅಂತಂದರೆ ತಾವು ಎಲ್ಲ ಥರನೂ ಹಾಗೂ ತಮ್ಮ ಮನೆಗಳಲ್ಲಿರುವಂಥ ವಿದ್ಯಾವಂತ ಹುಡುಗರನ್ನ ಬಳಸ್ಕೊಂಡು ಕೃಷಿಯಲ್ಲಿ ಯಶಸ್ಸನ್ನ ಕಾಣಿ. ಇಷ್ಟನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ದೇಶ ಚೆನ್ನಾಗಿರಬೇಕು ಅಂದರೆ ಒಂದೇ ಒಂದು ಮಾತು, ದೇಶ ಚೆನ್ನಾಗಿರಬೇಕು ಅಂತಂದರೆ ರೈತ ಚೆನ್ನಾಗಿರಬೇಕು, ಯುವತ ಚೆನ್ನಾಗಿರಬೇಕು. ನೀವು ಯಾರನ್ನ ಚೆನ್ನಾಗಿರ್ತೀರಿ ನೀವು ಯೋಚನೆ ಮಾಡಿ ಜನಗಳೇ. ನಿಮ್ಮ ದೇಶ ಸುದೃಢ ಸುಭಿಕ್ಷವಾಗಿರಬೇಕು ಅಂತಂದರೆ ರೈತ ಯುವತ ಇಬ್ಬರೇ ಚೆನ್ನಾಗಿರಬೇಕು ಫ್ರೆಂಡ್ಸ್. ಅದನ್ನು ಬಿಟ್ಟು ನೀವು ಮೂರನೇ ವ್ಯಕ್ತಿಯಾದಂಥ ರಾಜಕಾರಣಿನ ಬೆಳೆಸ್ತಾಯಿದ್ರಿ.
ಈ ರಾಜಕಾರಣಿ ಏನು ಮಾಡ್ತಾಯಿದ್ದಾನೆ ಗೊತ್ತಾ? ರೈತನ್ನು ತುಣಿತಿದ್ದಾನೆ, ಯೋಧನ್ನು ತುಣಿತಿದ್ದಾನೆ. ಉಳ್ಕೊತಿರೋದು ರಾಜಕಾರಣಿ ಮಾತ್ರ. ಗೊತ್ತಾಯ್ತಾ ಫ್ರೆಂಡ್ಸ್? ಎಲ್ಲರಿಗೂ ಗೊತ್ತಿರ್ಬೋದು ರಾಜಕಾರಣದಲ್ಲಿ ಏನೆಲ್ಲಿದೆ, ರೈತನ ಹತ್ರ ಏನೆಲ್ಲ ಇದೆ. ಆ ರಾಜಕಾರಣಿ ಹತ್ರ ಹೋದರೆ ಇದೊಂದು ಪಟ ಫ್ರೀಯಾಗಿ ಕೊಡ್ತಾನೆ ಕೇಳಿ, ನಾವು ಕೊಡ್ತೀವಿ, ನೀವು ದುಡ್ಡು ಕೊಡಲಿಲ್ಲ ಅಂದರು. ಯಾಕೆಂದರೆ ನಾನು ಸ್ವಂತ ಬೆಳೆದಿರೋದು ಫ್ರೆಂಡ್ಸ್. ರಾಜಕಾರಣಿ ತಲೆ ಹೊಡೆದು ಬಿಡ್ತಾನೆ, ತಲೆ ಹೊಡೆದು ಅದಕ್ಕೆ ತಲೆ ಹೊಡೆದು ಬಿಟ್ಟಿರ್ತಾನಲ್ಲ, ಅದು ಕೊಡೋಕೆ ಅವನಿಗೆ ಮನ್ಸು ಬರೋದಿಲ್ಲ. ತನ್ನ ಮಕ್ಕಳಿಗೆ ತನಗೇ ಮಾಡ್ಕೊತ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದೆಲ್ಲ ನಮ್ಮ ಜಮೀನು ನೋಡಿ. ಮುಂದಿನ ಸತಿ ಆ ಜಾಗ ಕಾಣ್ತಿದೆಯಾ? ನೋಡಿ. ಆ ಜಾಗದಲ್ಲಿ ಸಿಲ್ವರ್ ಮರಗಳನ್ನ ಏಳಿಸಿ, ಉಂಡೆ ಮೆಣಸನ್ನ ಹಬ್ಬಿಸಿ, ಅದರಲ್ಲಿ ಬರುವಂತಹ ವಿಚಾರಗಳನ್ನ ಮತ್ತು ಇಳುವರಿಯ ಮತ್ತು ಸಂಪೂರ್ಣ ವಿಚಾರ ಏನೆಲ್ಲ ಹೇಳಬೇಕು ಎಲ್ಲನೂ ಹೇಳ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ ನೇಮು ಯಂಗ್ ಫಾರ್ಮರ್ ಕಿರಣ್ ಕನ್ನಡ ಚಾನಲ್ಲು. ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಮಾಹಿತಿಯಲ್ಲಿ ಏನಾದರೂ ತಪ್ಪಿತ್ತು ಅಂದರೆ, ನಮ್ಮ ಬಗ್ಗೆ ಏನಾದರೂ ಕೆಟ್ಟ ಅಭಿಪ್ರಾಯಗಳನ್ನ ತಿಳಿಸ್ಬೇಕು ಅಂತಂದರೆ ನೇರವಾಗಿ ನನಗೆ ಫೋನ್ ಮಾಡಿ. ನನ್ನ ನಂಬರ್ ತಗೊಳ್ಳಿ, 9902139678. ಇದೇ ನನ್ನ ನಂಬರು. ನಿಮ್ಮ ಮಾಹಿತಿಗಳನ್ನ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ವ್ಯಕ್ತಪಡಿಸಿ. ಹಾಗೂ ನನ್ನಲ್ಲಿ ಮತ್ತು ನನ್ನ ಮಾತಿನಲ್ಲಿ ಹಾಗೂ ನನ್ನ ಕನ್ನಡ ಮಾತಿನಲ್ಲಿ ಯಾವುದೇ ಸ್ಪಷ್ಟತೆ ಇಲ್ಲ ಅಂತಂದರೆ, ತಮ್ಮ ಸ್ಪಷ್ಟತೆ ನನ್ನ ಮಾತಲ್ಲಿ ಏನಾದರೂ ಇಲ್ಲ ಅಂತಂದರೆ ಕ್ಷಮಿಸಬೇಕಾಗಿ ಕೇಳ್ಕೊತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈವಾಗಲಿ. ರೈತರಿಗೆಲ್ಲ ಜೈವಾಗಲಿ, ಯೋಧರಿಗೆಲ್ಲ ಜೈವಾಗಲಿ. ಯೋಧರ ಹಿತಾಸಕ್ತಿ ಕಾಪಾಡಲಿ, ರೈತರ ಹಿತಾಸಕ್ತಿ ಕಾಪಾಡಲಿ ಅಂತ ಕೇಳ್ಕೊತಾ ನಾನು ಈ ಮಾತನ್ನ ಮುಗಿಸ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ವಿಡಿಯೋನಲ್ಲಿ ನೆಕ್ಸ್ಟು ಯಾವುದೆಲ್ಲ ಸ್ಪ್ರೇ ಮಾಡ್ತೀನಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ನನ್ನ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಮೂಲಕ ತಮ್ಮ ಅಭಿಪ್ರಾಯಗಳನ್ನ ತಿಳಿಸ್ತೀವಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಟಾಟಾ, ಬಾಯ್, ಗುಡ್ ಬಾಯ್.